ಬಾರ ಮರೆ. ಯಾಕೆ ಇವತ್ತು ಯಾದ್ದಾಗಿಂದ ಬಂದೆ ಹೊಲ್ದ ಕಡಿಕೆ. ನಾನು ಎಲ್ಲ ನೀರು ತಿರ್ವಿದ್ನಪ್ಪ. ನೀನು ಯಾಕೆ ಬೋರ್ಲೇ ಇಲ್ಲ? ಬರ್ಲಿಲ್ಲಪ್ಪ. ಮನೆದಾಗ ಸ್ವಲ್ಪ ಕೆಲಸ ಬೇರೆ ಇತ್ತು. ಪಾಪಗೆ ಯಾಕೆ ನೆಗಡಿ ಆಗಿತ್ತು, ಆಸ್ಪತ್ರೆಗೆ ಕರ್ಕೊಂಡೋಗಿ ಟಾನಿಕ್ ಅದು ತಗೊಂಡು ಬಂದೆ. ಏನು ಹಿಂಗೆ ಕುಕ್ಕಾಬಿಟ್ಟೆ? ಈಗ ಮಂಡಕ್ಕೇನು ಖಾರ ತಂದಿದ್ದೆ. ಬುರ್ಗುನು ಖಾರ ತಿಂದ್ಬಿಟ್ಟೆ. ತಿಂದು ಕುಕ್ಕಣ ಇನ್ನು ನೋಡು. ಏನಿಲ್ಲ, ನನಗೆ ಬುರ್ಗು ಒಂದಿದ್ರೆ ಸಾಕು, ತಿಂದ್ಬಿಡ್ತೀನಿ. ಏನೋ ಮಾತಾಡ್ಬೇಕಾಗಿತ್ತಪ್ಪ, ಅದಕ್ಕೆ ಹುಡಿಕ್ಯಂಡು ಬಂದೆ. ಎಲ್ಲಿದ್ಯಾ ಏನೋ ಅಂತ ಅಲ್ಲೆಲ್ಲ ನೋಡಿದೆ. ಇಲ್ಲಿ ಕುಕ್ಕೊಂಡಿದ್ಯೇನೆ ಹಳ್ಳಬರ್ಗು ಖಾರ ತಿಂತ. ತಿಂದು ಒಂದು ಕವರ್ ತಂದಿದ್ದೆ. ತಿಂದಿಂಗೆ ಸೋಳಿಗೆ ಹೊತ್ತು ಯಾಕನ ತಿಮ್ಮಂಗಾಗುತ್ತಲ್ಲ ತಂದಿದ್ದಿ. ನಮ್ಮ ಕೆಂಪ ಮಾಡಿಕೊಡುತ್ತಿ. ಒಂದು ಚೀಲ ತಂದಿಕ್ಕಣಿದೀವ ಬೂರ್ಗ. ಒಂದಿಷ್ಟು ಬೂರ್ಗುನು ಒಂದಿಟ್ಟು ಖಾರ ಕೊಟ್ಟು ಬಿಡುತ್ತಿ. ಅಲ್ಲಿ ತಿನ್ನು ಅಂತ ಒಂದು ನೀರುಳ್ಳಿ ಹೆಚ್ಚಕ್ಕೆ ಮುಂಜಿದ್ದೆ. ತಿಂದು ನೀರು ಕುಡ್ದು ಕುಕ್ಕಂಡು ನೆಳ್ಳಾಗ ಒಂದು ಚೆನ್ನಾಗಿ ಉಲ್ಟ್ಕ್ಯಾಮನ ಅಂತ ಕುಕ್ಕಂಡೆ. ನೀನು ಬಂದು ಚೆನ್ನಾಗಿ ಉಲ್ಟ್ಕ್ಯಾಮನ ಅಂತ ನಿದ್ದು ಬಂದಂಗಾಗುತ್ತೆ. ಯಾಕಂದ್ರೆ ಅಣ್ಣ ಇರು ನಮ್ಮ ಮನೆಗೆ ಬಂದಿದ್ರಪ್ಪ ಓಸಾರು. ಯಾವ ಅಣ್ಣ ಇರು? ಅದೇನೇ ಇವರು ಸಂಬಳಿಂಗಣ್ಣನು ನಮ್ಮ ಅತ್ತಿಗೆ ಮಕ್ಕಳು ಎಲ್ಲ ಬಂದಿದ್ರು. ಇವಾಗೆಲ್ಲ ಲಾಸ್ ಮಾಡ್ಕೊಂಡ್ವಿ ಕಣಪ್ಪ. ಇವಾಗ ನಮಗೆ ಆತು ಇಲ್ಲ. ಇವಾಗ ಹೊಲ ಮಾಡ್ತೀವಿ. ಹೊಲ ಮಾಡಿ ನಾವೇನ ಬೆಳೆ ಬೆಳ್ಕೊಂತೀವಿ, ನೀನು ಒಂದು 2 ಗದ್ದೆ ಕೊಡು ಅಂತ ಹೇಳಿ ಕೇಳ್ತಿದ್ರು. ಓ ಇಲ್ಲೈತೆ ವೇದಣಯ್ಯ. ಬಾರ ಮಗಳು ಗಿರ್ಜಿ ಮೇನ ಬಂದೈತಿ. ಬಂದ್ವಪ್ಪ. ಅವಳು ಯಾತನ ಬದನೆಕಾಯಿ ಅವು ಕಿತ್ಕೊಂಡು ಹೋಗ್ತೀವಿ, ಬಜ್ಜಿ ಮಾಡ್ತೀನಿ ಬೈನಾಗ. ಎಳೆ ಬದನೆಕಾಯಿ ಕಿತ್ಕೊಂಡು ಹೋಗಿ ನಿಮ್ತು ಬಂದ್ಲು. ಯಾತ ಮಾತಾಡ್ಬೇಕಾಯ್ತು. ಅವರು ಬಂದಿದ್ರು ಹೇಳು. ನಮ್ಮ ಅತ್ತೆನೂ ನಮ್ಮ ಅಣ್ಣ ಇರು ಅವರೆಲ್ಲನ ಬಂದಿದ್ರು. ಅದಕ್ಕೇನೆ ಇವಾಗ ಯಾತು ಹೊಲ ಇಲ್ಲ ಏನಿಲ್ಲ ನಮ್ಮದು. ನೀನೇ ಒಂದು 2 ಗದ್ದೆ ಕೊಡು, ನೀರು ಕೊಡು, ಇನ್ನು ಚೆನ್ನಾಗಿರೋಣ, ಎಷ್ಟು ದಿವಸ ಅಂತ ಹಿಂಗೆ ಇರೋಣ ಅಂತ ಹೇಳಿ ಅಣ್ಣ ಏನು ಅದಕ್ಕೆ ಬಂದಿದ್ರಪ್ಪ. ಆ ಹುಡುಗರು ಬಂದಿದ್ವಿ. ಓಸಾರು ಬಂದು ಮನೆ ಒಳಕ್ಕೆ ಮಾತಾಡ್ಸಿರಪ್ಪ. ಅವರೇ ಬಂದಿದ್ರೇನು? ಅವರೇ ಬಂದಿದ್ರು ಕಣಣ್ಣ. ಬಂದಮೇಲೆ ಹೆಂಗೆ ನಾವು ಇವಾಗ ಇಲ್ಲ ಅಂಬಾನ ಮಾತಾಡ್ಸಿದ ಮೇಲೆ ಹೆಂಗೆ ಬೇಡ ಅಂಬಾನ ಹೇಳು. ಅವರೇ ಬಂದಿದ್ರು. ಬಂದು ಹಿಂಗೆ ಸಿದ್ಲಿಂಗ ನಿಂದು ಹೊಲ ಕೊಡಪ್ಪ, ಹೊಲ ಕೊಟ್ಟರೆ 1-2 ಗದ್ದೆ ಮಾಡ್ಕೊಂತೀವಿ ಅಂತ ಹೇಳಿ ಬಾಯಿ ಬಿಟ್ಟು ಅವರೇ ಕೇಳಿರು. ಅದಕ್ಕೆ ಇನ್ನೇನು ಮಾಡೋಣ, ಅದಕ್ಕೆ ನೀನು ಕೇಳೋಣ ಅಂತ. ನೀನು ಕೇಳ್ದಲೆ ಯಾತು ಹೇಳಲ್ಲ ಅಂತ ಹೇಳ್ತು. ಯಪ್ಪ ಅದಕ್ಕೆ ಮಾತಾಡ್ಸೋದೇ ಇಲ್ಲ. ನೀನು ಕೇಳ್ದಲೇನಿ. ನೀನು ಮಾತಾಡ್ಸ್ಕೊಂಡು ಚೆನ್ನಾಗಿರ್ರಿ, ಮಾತಾಡಿಸ್ರಿ ಅಂತಂದ್ರೆ ಮಾತ್ರ ಚೆನ್ನಾಗಿರುತ್ತೆ. ಮಾತಾಡ್ಸುತ್ತೆ. ಇಲ್ಲ ಅಂತಂದರೆ ಮಾತಾಡ್ಸೋಕೆ ಹೋಗಲ್ಲ. ನಾನು ಯಾವುದೇ ಕಾರಣಕ್ಕೂ ನಮ್ಮ ಟಾಗ್ರು ಹೇಳ್ದಂಗೆ ಕೇಳ್ತೀನಿ. ನಮ್ಮ ಟಾಗ್ರು ಹೇಳಲಿಲ್ಲ ಅಂದ್ರೆ ನಾನಂತೂ ಕೇಳೋದೇ ಇಲ್ಲ, ಮಾತಾಡ್ಸೋದೇ ಇಲ್ಲ ಅಂತ ಹೇಳ್ತಿತ್ತು. ಅಲ್ಲ, ನಿಮ್ಮ ಇಷ್ಟಪ್ಪ, ನಂದೇನಿಲ್ಲ. ಸೆನಕ್ಕಿರ್ತೀವಿ ಎಂಬುದಾದ್ರೆ ಸೆನಕ್ಕಿರ್ರಿ, ನಿಮ್ಮ ಇಷ್ಟ. ನಾನು ಯಾತು ಹೇಳೋಕ್ಕಾಗಲ್ಲ. ಅಲ್ಲ ಅಣ್ಣ, ನೀನು ಹೇಳ್ಬೇಕು. ಅದೇ ಮೊನ್ನೆ ಸಾವ್ಕಾತಿ ಅಮ್ಮವ್ರಿಗೆ ಬೋರ್ ಪಾಯಿಂಟ್ ಮಾಡೋಕೆ ಹೋಗಿದ್ಕೆ ನೀನು ಪಾಪ ಅವತ್ತು ಬೇಜಾರು ಮಾಡ್ಕೊಬಿಟ್ಟಲ್ಲ. ಅದಕ್ಕೇ ನಮಗೆ ಒಂಥರನ ಬೇಜಾರಾಗುತ್ತೆ. ನೋಡಪ್ಪ, ಇವಾಗ ನಾನೆಲ್ಲ ಅನುಕೂಲ ಮಾಡಿ ಇವಾಗ ಅವ್ರ ಅಣ್ಣ ತಮ್ಮಗಳು ಚೆನ್ನಾಗಿ ಆಗ್ಬಿಟ್ರು ನೋಡಪ್ಪ ಅಂತ ಹೇಳಿ ನೀನು ಬೇಜಾರಾಗಬಾರ್ದು ಟಾಗ್ರಣ್ಣಯ್ಯ. ಅದಕ್ಕಾಗಿನೇ ಅವರು ಹಿಂಗೆ ಕೇಳ್ಕೊಂಬಂದಿದ್ರು. ನೀನು ನಮಗೂ 2 ಗದ್ದೆ ಹಂಗೆ ಐತೆ, ಅದನ್ನು ಮಾಡ್ಕೊಂಡು ಹೋಗ್ಲಿ ಅಂತ. ನೀರು ಬರ್ತವೆ. ನೀನು ಅವ್ರಿಗೆ ಕೆಲಸ ಇಲ್ಲ ಏನಿಲ್ಲ. ಇವಾಗ ಅವು 2 ಹುಡುಗರು ಮಕ್ಕ ನೋಡಬೇಕು. ಏನೋ ಒಳ್ಳೇದು ಮಾಡ್ತೀವಿ ನಾವು. ಅವ್ರಿಗೆ ಗೊತ್ತಾಗೈತಿ ಇವಾಗ. ಅವ್ರಿಗೆ ಅವ್ರ ತಂಗಿ ಮಾಡಿರೋದು ಎಲ್ಲ ಮುಂಚೆ ಈಗ ಗೊತ್ತಾಗೈತಿ, ಈಗ ಬುದ್ಧಿ ಬಂದೈತಿ. ನೋಡು, ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ. ಇವಾಗ ಅವ್ರಿಗೆ ಬುದ್ಧಿ ಬಂದೈತಿ ಇವಾಗ. ಅಲ್ಲ, ನಮ್ದೇನಿಲ್ಲಮ್ಮ. ನಿಮ್ಮ ಇಷ್ಟ. ಅಲ್ಲ, ನೀನು ಬೇಜಾರಾಗಲ್ಲ ತಾನೆ? ಅದಕ್ಕೆ ಅಲ್ಲ, ಹೆಂಗೆ ಏನು ಇವಾಗ ಬುದ್ಧಿ ಕಲ್ತ್ಕೊಂಡವ್ರು ಅವರು ಅಂತ. ಏನಪ್ಪ ಯಾತ ಮಾತಾಡ್ತೀರಾ? ಅದೇ ಅಣ್ಣ, ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಅವ್ರ ಮಕ್ಕಳು ಎಲ್ಲ ಬಂದಿದ್ರು. ಹಿಂಗೆ ಇವಾಗ ಎಲ್ಲ ಕಳ್ಕೊಬಿಟ್ವಿ, ನಮಗೆ ಹೊಲ ಇಲ್ಲ, ಹೊಲ ಮಾಡ್ತೀವಿ, ನಿಮ್ದೊಂದು 2 ಗದ್ದೆ ಕೊಡ್ರಿ ಅಂತ ಹೇಳಿ ಅವರೇ ಮಾತಾಡಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ಅದಕ್ಕೆ ಬಂದ ಮೇಲೆ ಹೆಂಗೆ ನಾವು ಮಾತಾಡ್ಸ್ದಂಗಿರೋಕ್ಕಾಗುತ್ತಣ? ಎಷ್ಟು ದಿವಸ ಅಂತ ಹಿಂಗೆ ಆಗುತ್ತೆ? ಭಾಳ ವರ್ಷಗಳೇ ಆಗಿತ್ತು. ನಾನು ನಮ್ಮ ಅಣ್ಣಯ್ಯ ಜಗಳ ಮಾಡ್ಕೊಂಡು ಭಾಳ ವರ್ಷಗಳೇ ಆಯಿತು. ಎಷ್ಟು ವರ್ಷ ಆಯಿತು. ಅದಕ್ಕೋಸ್ಕರನ ಒಂಥರ ಏನೋ ಬೇಜಾರು ಬಿಡತ್ಲಾಗೆ. ಇನ್ಮೇಲೆ ಚೆನ್ನಾಗಿರೋಣ. ಅವರೇ ಬಂದ್ರಲ್ಲ, 1-2 ಗದ್ದೆ ಹೊಲ ಕೊಡ್ರಿ, ಮಾಡ್ತೀವಿ. ಹೊಲ ಎಲ್ಲ ಕಳ್ಕೊಂಡು ಇವಾಗ ಅವ್ರಿಗೆ ಇವಾಗ ಬುದ್ಧಿ ಬಂದೈತಿ. ಹೊಲ ಎಲ್ಲ ಯಾವಾಗ ಕಳ್ಕೊಂಡ್ರು ಅವ್ರ ತಂಗಿ ಮಾತು ಕೇಳಿ ಇವಾಗ ಬುದ್ಧಿ ಬಂದೈತಿ. ಅವ್ರ ತಂಗಿನೇ ಮೋಸ ಮಾಡಿರೋದಕ್ಕೆ ಇವಾಗ ಬುದ್ಧಿ ಬಂದೈತೆ ಅಯ್ಯಮ್ಮನಿಗೆ. ಈಗ ಒಂದು ಸ್ವಲ್ಪ ಜಂಬ ದೌಲತ್ತೆಲ್ಲ ಇಳಿದು ಹೋಗ್ಬಿಟ್ಟೈತಿ. ಅದಕ್ಕೇ ನಾವು ಕೊಡೋಣ ಅಂತಿದ್ವಿ. ಅದಕ್ಕೆ ನಮ್ಮ ಟಾಗ್ರೂ ಒಂದ್ಸತಿ ಕೇಳ್ಬಿಡೋಣ ಅಂತ. ಚೆನ್ನಾಗಿ ಆಗ್ಬೇಕಪ್ಪ. ಯೋಚಿಸಿ ಸಂತೆ ನೀವು ಇರೋರಿಬ್ರಳ ಅಣ್ಣ ತಮ್ಮಗಳು ಅಂದಮೇಲೆ ಚೆನ್ನಾಗಿರ್ಬೇಕು. ಸೊಂಬಲಿಂಗಣ ಇಂತಾಗ ಅಂಥದ್ದಿಲ್ಲ ಕಣ. ಮುಂತಾಗೇನೆ ಸ್ವಲ್ಪ ಆ ಹುಡುಗರು ಒಳ್ಳೆವು. ಏನು ಮಾಡ್ತೀಯ, ಹಿಂಗೆ ಆಗ್ಬಿಟ್ಟೈತೆ ಪಾಪ. ನೀನು ಚೆನ್ನಾಗಿರಪ್ಪ. ಇನ್ನೇನು ಬೀಳ್ಬಿಟ್ಟಿದ್ಯಾ? ನಾನು ಮಾಡು ಅಂತೀಯ. ನಮ್ಮ ಹೊಲ್ದಾಗೇನೇ ಮಸ್ತಾಗೈತಿ. ನಮ್ಗೆ ಅದೇ ಮಾಡಿದ್ರೆ ಸಾಕಾಗುತ್ತೆ. ಇನ್ನೇನು ಮಾಡ್ಲಿ ಬಿಡು. ಕೊಡ್ರಿ ನೀವೇನಿ. ಕೊಡಲ್ಲ. ಈಗ ಇವಾಗ ಅವರು ಬೇಕಾಗ್ತಾರೆ ನಿನ್ಗೊಂದಲ್ಲ ಒಂದಿನ. ಇವಾಗ ನೋಡು, ಇದು ಒಂದು ನೋಡ್ಬೇಕು. ಯಾರನ್ನಾಗಲಿ ಒಂದ್ಸತಿ ಪರೀಕ್ಷೆ ಮಾಡಿ ನೋಡ್ಬೇಕಂತಿ.
ಅಲ್ವೇನಣ್ಣ. ಇವಾಗ ಸುಮ್ಮನೆ ಸಡನ್ನಾಗಿ ಇವಾಗ ಅವರು ನಿಮ್ಮ ಮನೆ ಬಾಕ್ಲಕ್ಕೆ ಬಂದವ್ರಿ, ತಗ್ಗಿ ಅವರೇ ಹೇಳ್ತಾ ಇದ್ದಾರೆ ಕೊಡು ಅಂತೇಳಿ ಅವರೇಟ್ಗೆ ಅವರೇ ಬಾಯ್ಬಿಟ್ಟು ಕೇಳಿರು ಅಂತಂದ್ರೆ ನೀನು ಅವಾಗ ಕೇಳಬೇಕು. ಕೇಳಿ ಇವಾಗ ಕೊಡ್ಬೇಕು. ಇವಾಗ ಏನು ಮಾಡೋಕ್ಕಾಗುತ್ತೆ, ಅವರು ಒಂದಲ್ಲ ಒಂದಿನ ನಿನ್ಗೆ ಹತ್ಕನ ಬೇಕಾಗ್ತಾರೆ, ನೀನು ಬೇಕಾಗ್ತೀಯ. ಮುಂದೆ ಅಣ್ಣ ತಮ್ಮಂದ್ರು ಬೇರೆ ನೀವಿಬ್ರು. ಅದಕ್ಕೇನೆ ಹೆಂಗತ್ತ ಚೆನ್ನಾಗಿರ್ರಿ. ನಾನೇನೇನು ಬೇಡ ಅಂಬಲ್ಲಪ್ಪ. ಇದು ಒಂದ್ಸತಿ ನೋಡ್ರಿ. ಆಮೇಲೆ ಹೆಂಗಿರ್ತಾರೆ ಏನು ಎತ್ತ ಅಂತೇಳಿ ಒಂದ್ಸತಿ ನೋಡ್ಬೇಕು. ಯಾರನ್ನೇ ಆಗಲಿ ಒಂದ್ಸತಿ ಪರೀಕ್ಷೆ ಮಾಡ್ಬೇಕಂತ. ಪರೀಕ್ಷೆ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ಯಾವುದಾಗಲಿ. ರಿಸಲ್ಟು ಪರೀಕ್ಷೆ ಮಾಡಿದಾಗೆ ಅಂತ ಬರೋದು. ಸುಮ್ಮನೆ ರಿಸಲ್ಟ್ ಬರಲಿ ಅಂದ್ರೆ ಬರೋಲ್ಲ, ಪರೀಕ್ಷೆ ಆದಮೇಲೆ ಅಂತ ರಿಸಲ್ಟ್ ಬರೋದು. ಅದೇನೋ ನಿಜವೇನೆ. ಒಂದು ಯಾರಿಗೆ ಆಗಲಿ ನೋಡ್ಬೇಕು. ಇವಾಗ ಅವರೇ ಬಂದು ಕೇಳವ್ರೆ. ಈಗ ಭಾಳ ವರ್ಷ ಆಯಿತು, ನೀನು ಬೇರೆ ಊರಾಗಿಂದನೂ ನೀನು ಮದುವೆ ಆದಾಗಿಂದಲೂ ಮಾತಾಡ್ಸಿಲ್ಲ, ಹಿಂಗೆ ಇದ್ದೀರಾ ಅದಕ್ಕಾಗಿನ ಬೇರೆ ಹೋದಾಗಿಂದಲೂ ಹಿಂಗೆ ಆದರೆ ಏನು ಚೆನ್ನಾಗಿರಲ್ಲ. ಒಂದಲ್ಲ ಒಂದಿನ ಚೆನ್ನಾಗಿ ಆಗಬೇಕು, ಏನು ಮಾಡೋಕ್ಕಾಗುತ್ತೆ. ಆಗೋದು ಆಗ್ಬಿಟ್ಟೈತೆ. ಇನ್ನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇನ್ನು ಚೆನ್ನಾಗಿರೋದು ನೋಡ್ಕೆ ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇತ್ಕೊಂಡು ಅವ್ರಿಗೆ ಏನೋ ಒಂದು ಅಡ್ಗತೆ ಕೊಡು ಮಾಡ್ಕೊಂಡು ಹೋಗ್ಲಿ. ಅವ್ರ ಪಾಡಿಗೆ ಅವರು ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇರೋ ಅಷ್ಟೇನೆ. ಅಷ್ಟೇನೆ. ಇಲ್ಲ ನೋಡು, ಎಲ್ಲಿಗಿರ್ಬೇಕು ಅಲ್ಲಿಗಿರ್ಬೇಕು, ಮಿತಿ ಮೀರಬಾರ್ದು ಸ್ಯಾನಿನಿ ಅಷ್ಟೇ. ಅವಾಗ ನೀನು ಹಂಗೆ ಮಾಡ್ಕೊಂಡೆ ಮತ್ತೆ ಇಲ್ಲೋಡು ಸುಮ್ಮನೆ ಕಟ್ಟ ಮಟ್ಟ ಮಾಡಿ 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 ಅರ್ಧ ತಲೆ ತಂದ್ಕೊಂಡು ನೀನು ಇಲ್ಲೋಡು ಹೆಂಗಿರ್ಬೇಕು ಹಂಗಿರ್ಬೇಕು. ಬೈವಾಗಿರು. ಬೈವಾಗಿ ಇತ್ಕೊಂಡು ನೀನು ಚೆನ್ನಾಗಿ ಕಿತ್ಕೊಂಡು ಹೋಗು, ಯಾವುದೂ ಆಗೋದಿಲ್ಲ. ಅಷ್ಟೇ. ನಿನ್ನ ಪಾಡಿಗೆ ನೀನು ಚೆನ್ನಾಗಿರು. ಯಾರೇ ನಿನ್ನೆ ಕೆಮ್ಮಂಗಿಲ್ಲ. ಅವರು ಚೆನ್ನಾಗಿ ಇತ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದು. ಏನೋ ಇದೊಂದು ಸತಿ ಕೊಟ್ಟು ನೋಡೋದಿಲ್ಲ, ಅಡ್ಗದಿ ಬಿಡು, ಮಾಡಿರು ಮಾಡ್ಲೇಳು. ನೀನು ಅದೆಲ್ಲ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂದೈತೆ, ಮಂಗೆ ಕೆಟ್ಟೈತೆ ಇವಾಗ, ಅದಕ್ಕೆ ಬುದ್ಧಿ ಬಂದೈತೆ ಅವ್ರಿಗೆ. ಸುಮ್ಮನೆ ಇನ್ನು ಇವಾಗೆಲ್ಲ ಕಳ್ಕೊಂಡ್ರಲ್ಲ ಹೊಲ ಎಲ್ಲನ ಪಾಪ. ಹೊಲ ಎಷ್ಟೊತ್ತು ಹೊಲ ಇತ್ತು, ಮಾರಿಬೇಡ್ರಿ ಕೇಳಲಿಲ್ಲ. ಇವಾಗ ಅವ್ರಿಗೆ ಗೊತ್ತಾಗೈತೆ. ನೀನು ಹೇಳ್ದಾಗ ಗೊತ್ತಾಗ್ತಿರ್ಲಿಲ್ಲ. ನೀನು ಒಳ್ಳೇದು ಕೇಳಿದ್ರು ಕೆಟ್ಟದಮ್ಮಂಗೆ ಕಾಣೋದು. ಇವಾಗ ಬೇಕಾದ್ರೆ ನೀನು ಕೆಟ್ಟದ್ದು ಹೇಳೋದು ಒಳ್ಳೇದಮ್ಮಂಗೆ ಕಾಮತ್ತಿ. ಏನಕ್ಕಿದ್ದ ಕೆಟ್ಟದ್ದು ಬಂದಾಗ್ಲೇ ಅವಾಗ ಗೊತ್ತಾಗೋದು. ಏನೋ ಕೆಟ್ಟದ್ದು ಆದಾಗ್ಲೇ ಏನೋ ಒಂದಿಟ್ಟು ಚೆನ್ನಾಗಿದ್ದಾಗ ಯಾತ ಕಾಣಲ್ಲ, ಒಂದಿಟ್ಟು ಕೆಟ್ಟದಾಗ್ಲೇ ಎಲ್ಲ ಕಾಮೋದು ಅಲ್ವಿ. ಅಲ್ವೇನೋ ಮಂಜಾಣ, ನಾನು ಹೇಳ್ತಿರೋ ಸರ್ವೇನೋ ಇಲ್ವಾ? ನೀನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಕಣಪ್ಪ ವೇದು. ನೀನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನೀನು ಹೇಳೋ ಮಾತು ಎಲ್ಲ 100ಕ್ಕೆ 100. ನೀನು ಎಲ್ಲ ತಿಳ್ಕೊಂಡಿದ್ದೀವಿ ಬಿಡ. ಅಷ್ಟೇ. ನೀನು ಒಂದು ಸತಿ ಕೊಟ್ಟು ನೋಡಪ್ಪ ಅಷ್ಟೇ. ಹಂಗ ಟಗರಣಯ್ಯ ಒಪ್ಕೊಂತು. ಇನ್ನು ಒಂದ್ಸತಿ ಕೊಟ್ಟು ನೋಡು ಅಷ್ಟೇ. ಕೊಟ್ಟು ನೋಡಿರಿ ಯಾವುದು ಇರೋದಿಲ್ಲ. ನೋಡು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಒಂದು ಅಡ್ಗದ್ದೆ ಅಂತ ಹೇಳಿ ಹೇಳು. ಅದೇಲಿ ಏನಂತ ನಿಮ್ಮ ಅಣ್ಣ ಅವ್ರಿಗೂ BP ಶುಗರ್ ಹೆಚ್ಚಾಗ್ಬಿಟ್ಟೈತೆ ಇವ್ರ ಅಣ್ಣಗೆ. ಅದಕ್ಕಾಗಿನ ಹೊಲ್ದಾಗ ಬದುಕು ಮಾಡ್ಬೇಕು ಅಂತ ಈಗ ತಾರಾಡ್ತಾರೆ. ಅವಾಗ ಮಾಡಲಿಲ್ಲ. ಅವಾಗ ಮಾಡಪ್ಪ ಅಂತ ಹೇಳಿದ್ರು ಅವ ಮಾಡಲಿಲ್ಲ. ಈಗ ನೋಡಿ ಅದಕ್ಕೆ ಮನುಷ್ಯನಿಗೆ ಕಾಯಿಲೆ ಎಂಬುದು ಬುದ್ಧಿ ಕಲ್ಸುತ್ತೆ ಎಂಬುದು ಇದಕ್ಕೆ ಮಂತಿ. ನೋಡಿ ಈಗ ಬದುಕು ಮಾಡೋಕ್ಕೆ ತಾರಾಡ್ತಾರೆ. ನೀರು ತೊಟ್ಟಿಗೆ ಹಂಗೆ ಬದುಕು ಮಾಡಿ BP ಶುಗರ್ ಎಲ್ಲ ಕಮ್ಮಿ ಆಗುತ್ತೆ ಅಂತ. ನಮ್ಮ ಟಗರಣ ಇನ್ನು ಕೇಳಬೇಕು ಅಂತಿದ್ವಿ. ಅದಕ್ಕೆ ಕೇಳಿದ್ಕೆ ಅವಣ್ಣ ಒಪ್ಕೊಂಡೈತಿ. ಇದೊಂದು ಸತಿ ಕೊಟ್ಟು ನೋಡ್ರಿ. ಯಾರಿಗೆ ಆಗಲಿ ಪರೀಕ್ಷೆ ಎಂಬುದು ಮಾಡಿದ್ಮೇಲೆ ರಿಸಲ್ಟ್ ಸಿಗೋದು. ಸುಮ್ಮನೆ ರಿಸಲ್ಟ್ ಸಿಗಲ್ಲ. ಅದಕ್ಕೆ ಒಂದು ಸತಿ ಪರೀಕ್ಷೆ ಮಾಡಿರಿ ಅಂತ ಹೇಳಿ ನಮ್ಮ ಟಗರಾಣಿ ಹೇಳೈತಿ. ಅದಕ್ಕೆ ನಮ್ಮ ಟಗರಾಣಿ ಹೇಳ್ದಂಗೆ ಕೇಳ್ತೀವಿ. ಏನು ಮಾಡೋಣ, ನಮ್ಮ ಟಗರಾಣಿ ಬಿಟ್ಟರೆ ಬೇರೆ ಯಾರೂ ನಮ್ಗೆ ಆಗಲ್ಲ. ನಮ್ಮ ಟಗರಾಣಿ ಇವತ್ತು ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಆಗೈತಿ. ಇವತ್ತು ನೆನೆಸ್ಕೋಬೇಕು. ಇವ ಅಣ್ಣ ಇಂಥ ಹೊತ್ನಾಗ ನೆನೆಸ್ಕೋಬೇಕು. ಅದಕ್ಕೆ ನಮ್ಮ ಟಗರಾಣಿ ಹೇಳ್ದಂಗೆ ಕೇಳ್ತಾ ಇದ್ದೀವಿ. ಒಪ್ಕೊಂಡೈತಿ. ಮಾಡ್ಕೊಂಬಿಡೋಣ ಒಂದು ಅಡ್ಗದ್ದೆ ಪಟ್ಟಿ ಹೇಳ್ತಿ ಮಾಡ್ಕೊಂಬಕ್ಕಿ. ಅವ್ರು ತಗ್ಗಿ ಬಂದವ್ರ ಮೇಲೆ ಇವಾಗ ಎಷ್ಟು ವರ್ಷ ಅಂತ ಈಗ ನಮಗೂ ಬಿಡೋದ್ಲಾಗ ಚೆನ್ನಾಗಿರೋ ನಮ್ಮರು ತಮ್ಮರು ಅಂಬೋದೊಂದು ಇರುತ್ತೆ. ಇಲ್ಲ ಒಂದು ಕಡೆಗೆ ಮನಸ್ಸಿನಾಗೆ ಯಾವಾಗಾದ್ರೂ ಕಷ್ಟ ಸುತ್ತಾಗ ಬೇಕಾಗ್ತಾರೆ. ನೋಡೋಣ, ಇನ್ನೂ ಒಂದು ಸತಿ ನೋಡೋಣ ಅಂತೇಳಿ ಒಪ್ಕೊಂಡಿದ್ದೀವಿ. ಕೊಡ್ತೀವಿ 2 ಗದ್ದೆನ ಅವ್ರಿಗೆ ಹೊಲನ ಕೊಡ್ತೀವಿ ಮಾಡ್ಕೊಂಡು ಉಂಬಕ್ಕೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.